ಹಾಯ್ ಹಲೋ ನಮಸ್ಕಾರ. ಇವತ್ತು ಸಾಗವಾನಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಸಾಗವಾನಿಯಿಂದ ಏನೆಲ್ಲ ಉಪಯೋಗ ಇದೆ, ಸಾಗವಾನಿ ಮಾರುಕಟ್ಟೆಯಲ್ಲಿ ಏನೆಲ್ಲ ಬೇಡಿಕೆ ಇದೆ, ಸಾಗವಾನಿ ಗಿಡ ಅಷ್ಟೇ ಉಪಯೋಗಿಸಬೇಕಾ ಇಲ್ಲ ಸಾಗವಾನಿ ಬೀಜನೂ ಉಪಯೋಗಿಸಬಹುದಾ, ಸಾಗವಾನಿಯಿಂದ ಏನೆಲ್ಲ ಮಾಡಬಹುದು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ. ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು. ಸರಿನಾ? ಈಗ ಸಾಗವಾನಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಸಾಗವಾನಿ ಗಿಡಗಳು ಎಲ್ಲ ಕಡೆಗೂ ಬೆಳೆಯುತ್ತವೆ. ವಿಶೇಷವಾಗಿ ಮಲೆನಾಡಿನಲ್ಲಿ ಹೆಚ್ಚು ಬೆಳೆಯುತ್ತವೆ. ಸಾಗವಾನಿ ಗಿಡವಾಗಿ ನೋಡಬಹುದು. ಸಾಗವಾನಿಯನ್ನು ತೇಗಿನ ಗಿಡ, ಶಾಕಂ, ಸಾಗವಾನ್ ಮತ್ತು ಸಾಗೌನ್ ಅಂತಾನೂ ಕರೆಯುತ್ತಾರೆ. ಸಾಗವಾನಿ ಗಿಡದ ಉಪಯುಕ್ತ ಭಾಗ ಅಂದರೆ ಚಕ್ಕೆ, ಎಲೆ, ಹೂವು, ಬೀಜ. ಪ್ರಮಾಣ ಅಂದರೆ ಅರ್ಧ ತೊಲೆಯಿಂದ 1 ತೊಲೆವರೆಗೂ ಬಳಸಬಹುದು. ಸಾಗವಾನಿ ಗಿಡವು ಶೀತ ಗುಣ ಹೊಂದಿದೆ. ಸಾಗವಾನಿಯು ತ್ರಿದೋಷ ನಾಶಕವಾಗಿದೆ ಮತ್ತು ರಕ್ತಪಿತ್ತ, ಗಾಯ, ಕೂದಲು ಬೆಳೆಯಲು, ಅತಿಸಾರ, ಮೂತ್ರದ ಸಮಸ್ಯೆ, ದಾಹ ಮತ್ತು ಗಾಯಗಳು ಹೀಗೆ ಹಲವಾರು ರೋಗಗಳನ್ನು ಸಾಗವಾನಿ ಗಿಡದಿಂದ ದೂರ ಮಾಡಬಹುದು. ಮೂತ್ರದ ಸಮಸ್ಯೆಗಳಿಗೆ ಸಾಗವಾನಿ ಬೀಜಗಳನ್ನು ತಣ್ಣೀರಿನಲ್ಲಿ ಅರೆದು ಸಕ್ಕರೆ ಮತ್ತು ಜೀರಿಗೆ ಪುಡಿಯನ್ನು ಕೂಡಿಸಿ ಕುಡಿದರೆ ಮೂತ್ರ ಸಮಸ್ಯೆಗಳು ದೂರ ಮಾಡಬಹುದು. ದಾಹ ವಿಕಾರದಲ್ಲಿ ಸಾಗವಾನಿ ಚಕ್ಕೆಯನ್ನು ಅಕ್ಕಿ ಗಂಜಿಯಲ್ಲಿ ತೇದು ಕೊಡಬೇಕು. ರಕ್ತಪಿತ್ತ ವಿಕಾರದಲ್ಲಿ ಸಾಗವಾನಿ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆಹಾಕಿ ಬೆಳಗ್ಗೆ ಶೀತ ಕಷಾಯವನ್ನು ಮಾಡಿ ಕುಡಿದರೆ ರಕ್ತಪಿತ್ತ ವಿಕಾರಗಳು ಕಡಿಮೆಯಾಗುತ್ತವೆ. ಗಾಯಗಳಿಗೆ ಸಾಗವಾನಿ ಗಿಡದ ಚಕ್ಕೆಯನ್ನು ಕಷಾಯ ಮಾಡಿ ಗಾಯಗಳ ಮೇಲೆ ಹಚ್ಚಬೇಕು ಮತ್ತು ಇದರಿಂದ ಗಾಯಗಳನ್ನು ತೊಳೆಯಬೇಕು. ಕೂದಲು ಕಪ್ಪಾಗಿ ಆಗಲು ಮತ್ತು ಬೆಳೆಯಲು ಸಾಗವಾನಿ ಗಿಡದ ಬೀಜಗಳಿಂದ ಕಷಾಯ ಮಾಡಿ ಈ ಕಷಾಯಕ್ಕೆ ಅಚ್ಚ ಎಳ್ಳೆಣ್ಣೆಯನ್ನು ಮತ್ತು ಎಳ್ಳೆಣ್ಣೆಯಷ್ಟೇ ಕಾಡಿಗರಿಗಿನ ರಸವನ್ನು ಹಾಕಿ ಸಣ್ಣ ಉರಿಯಲ್ಲಿ ಕುದಿಸಿ ಎಣ್ಣೆಯಷ್ಟೇ ಉಳಿಸಬೇಕು. ಈ ಎಣ್ಣೆಯನ್ನು ಕೂದಲಿಗೆ ಹಚ್ಚಿದರೆ ಕೂದಲು ಬೆಳೆಯುತ್ತವೆ ಮತ್ತು ಬಿಳಿ ಕೂದಲು ಆಗದಂತೆ ತಡೆಯುತ್ತದೆ. ಈ ಸಾಗವಾನಿ ಔಷಧಿಯನ್ನು ಉಪಯೋಗಿಸುವ ಮೊದಲು ನಿಮ್ಮ ಹತ್ತಿರದ ನಾಟಿ ವೈದ್ಯರನ್ನು ಕೇಳಿ ಅವರ ಸಲಹೆ ಅಂತೆ ನೀವು ಔಷಧಿಯಲ್ಲಿ ಉಪಯೋಗಿಸಿ. ಒಟ್ಟಿನಲ್ಲಿ ಸಾಗವಾನಿ ಕಟ್ಟಿಗೆಯನ್ನು ಮಿತವಾಗಿ ನುಣುಪಾಗಿಯೂ ಇರುವುದರಿಂದ ಇದನ್ನು ಕುರ್ಚಿ, ಟೇಬಲ್, ಕಾಟ, ಸೋಫಾ, ತೊಟ್ಟಿಲು ಹೀಗೆ ಅನೇಕ ತರಹದ ವಸ್ತುಗಳನ್ನು ಮಾಡಲು ಬಳಸುತ್ತಾರೆ. ಸಾಗವಾನಿಯಿಂದ ಮಾಡಿದ ಯಾವುದೇ ವಸ್ತುಗಳು ಹೆಚ್ಚು ಕಾಲ ಗಟ್ಟಿಮುಟ್ಟಾಗಿ ಇರುತ್ತವೆ. ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯಲ್ಲಿ ಯಾವುದೇ ಕಟ್ಟಿಗೆಯ ವಸ್ತುಗಳನ್ನು ಬಳಸುತ್ತಿದ್ದರೆ ಅದನ್ನು ಸಾಗವಾನಿ ಕಟ್ಟಿಗೆಯನ್ನು ಹೆಚ್ಚು ಬಳಸುತ್ತಿದ್ದರು. ಅಂದರೆ ಮನೆಯ ಬಾಗಿಲು, ಕಿಟಕಿ, ಮಂಚ, ಕುರ್ಚಿ ಹೀಗೆ ಅನೇಕ ತರಹದ ವಸ್ತುಗಳನ್ನು ಸಾಗವಾನಿ ಕಟ್ಟಿಗೆಯಿಂದ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಮಾರುಕಟ್ಟೆಯಲ್ಲಿ ಸಾಗವಾನಿ ಕಟ್ಟಿಗೆಗೆ ಹೆಚ್ಚು ಬೆಲೆ ಇದೆ. ನೋಡಿದಿರಲ್ಲ, ಸಾಗವಾನಿ ಗಿಡದಿಂದ ಏನೆಲ್ಲ ಮಾಡಬಹುದು ಅಂತ ತಿಳಿದುಕೊಂಡಿರಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ.